ಮಂಡ್ಯದಲ್ಲೊಬ್ಬ ನಕಲಿ ಸರ್ಕಾರಿ ಅಧಿಕಾರಿ ಸರ್ಕಾರಿ ಕೆಲಸದ ಆಮಿಷ ಕೋಟಿ ಕೋಟಿ ವಂಚನೆ ಸಿಎಂ ಸಿಎಸ್ ಡಿಸಿ ಹಿರಿಯ ಅಧಿಕಾರಿಗಳ ಹೆಸರು ಸಹಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ವಿವಿಧ ಇಲಾಖೆಗಳ ನಕಲಿ ಲೆಟರ್ ಹೆಡ್ ಸೀಲು ಸಹಿಯನ್ನ ಮಿಸ್ಯೂಸ್ ಮಾಡಲಾಗಿದೆ ದುಡ್ಡು ಕೊಟ್ಟರೆ ಸಾಕು ಮನೆ ಬಾಗಿಲಿಗೆ ನಕಲಿ ನೇಮಕಾತಿ ಪತ್ರ ಬರುತ್ತೆ ನಕಲಿ ಸರ್ಕಾರಿ ಅಧಿಕಾರಿ ವಶಕ್ಕೆ ಪಡೆದಿದ್ದಾರೆ ಮಂಡ್ಯ ಪೊಲೀಸರು ಮಂಡ್ಯ ನಗರದ ತಾವರೆಕೆರೆ ನಿವಾಸಿ ಎಚ್.ಸಿ. ವೆಂಕಟೇಶ್ ಬಂಧಿತ ಆರೋಪಿ 2 ಕೋಟಿ ರೂಪಾಯಿಗೂ ಅಧಿಕ ಹಣ ಸುಲಿಗೆ ಮಾಡಿರುವಂತಹ ಆರೋಪಿ ಈತ ನಕಲಿ ಅಧಿಕಾರಿಯ ವಿರುದ್ಧ ಮಂಡ್ಯದಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು ಅಬಕಾರಿ ಇಲಾಖೆಯಲ್ಲಿ ಚಾಲಕ ಹುದ್ದೆ ಕೊಡಿಸುವಂತ ಆಮಿಷ ಒಡ್ಡಲಾಗಿತ್ತು ನಕಲಿ ದಾಖಲೆಯನ್ನ ಸೃಷ್ಟಿಸಿ 3 ರಿಂದ 45 ಲಕ್ಷವನ್ನ ಪಡೆದು ವಂಚನೆ ಮಾಡಲಾಗಿದೆ ಸರ್ಕಾರದ ಲೋಗೋ ನಕಲಿ ಐಡಿ ಕಾರ್ಡು ಟ್ಯಾಗ್ಗಳು ಇದೆಲ್ಲವನ್ನ ಇದೀಗ ಜಪ್ತಿ ಮಾಡಲಾಗಿದೆ ನಕಲಿ ನೇಮಕಾತಿ ಪತ್ರಗಳು ದಾಖಲೆಗಳು ಹಾಜರಾತಿ ಪುಸ್ತಕಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ನೋಡಿ ಈತ ಎಲ್ಲರದ್ದು ಸೈನನ್ನು ನಕಲಿ ಮಾಡ್ತಾ ಇದ್ದ CM DC ಯಾರ್ಯಾರು ಉನ್ನತ ಹುದ್ದೆಯಲ್ಲಿದ್ದಾರೋ ಯಾವ್ಯಾವ ಲೋಗೋಗಳನ್ನು ಬಳಸ್ಕೊಳ್ಬೇಕು ಯಾವ್ಯಾವ ಪತ್ರಗಳನ್ನು ಬಳಸ್ಕೋಬೇಕು ಲೆಟರ್ ಹೆಡ್ಗಳು ಹೇಗಿರಬೇಕು ಎಲ್ಲಿ ಸಹಿ ಹಾಕಬೇಕು ಅದು ಯಾವ ಥರ ಇರಬೇಕು ಅದು ನೋಡಿದ್ರೆ ಕನ್ಫ್ಯೂಸ್ ಆಗ್ತಿತ್ತು ಎಷ್ಟೋ ಬಾರಿ ನಿಜವಾದ ಅಧಿಕಾರಿಗಳೇ ಗಾಬರಿ ಬಿದ್ದುಬಿಟ್ಟಿದ್ದಾರೆ ಇದೇನಪ್ಪ ಇದು ಹಿಂಗಿದೆ ಅಂತ ಸೊ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇತ್ತು ಪ್ರಮುಖವಾಗಿ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು ತನಿಖೆಯ ಸಂದರ್ಭದಲ್ಲಿ ಈತನೊಬ್ಬ ನಕಲಿ ಅಧಿಕಾರಿ ಅನ್ನೋದು ಗೊತ್ತಾಗಿದೆ ಎಚ್.ಸಿ. ವೆಂಕಟೇಶ್ ಈತನೇ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ ಲಪಟಾಯಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕೆಲಸ ಇಷ್ಟೇನೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತ ನಂಬಿಸೋದು ದುಡ್ಡನ್ನು ವಸೂಲಿ ಮಾಡೋದು ಆಮೇಲೆ ಟೋಪಿ ಹಾಕಿ ಹೋಗೋದು ದುಡ್ಡು ಕೊಟ್ಟರೆ ಸಾಕು ಮನೆ ಬಾಗಿಲಿಗೆನೆ ನೇಮಕಾತಿ ಪತ್ರವನ್ನು ಕಳಿಸ್ತೀನಿ ಅಂತ ಯಾಮಾರಿಸ್ತಾ ಇದ್ದ ನಮ್ಮ ಜನ ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ರೆ ಬಾಯ್ ಬಿಡ್ತಾರಲ್ವಾ ಹೀಗೆ ಎಷ್ಟೋ ಜನ ಅಡ್ಡದಾರಿ ಹಿಡ್ದಿರೋದು ದುಡ್ಡು ಕೊಟ್ಟು ಸೇರ್ಕೊಬಿಡೋಣ ಕೆಲಸಕ್ಕೆ ಅಂತ ಯಾರ್ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗಿರೋದು ನಂಬಿ ಮೋಸ ಹೋಗಿರೋದು ಎಷ್ಟು ಬಾರಿ ಹೇಳಲಾಗಿದೆ ಮೋಸ ಹೋಗಬೇಡಿ ಅಂತ ಈ ನಂಬುವವರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡುವವರು ಕೂಡ ಅಲ್ಲಿವರೆಗೂ ಇರ್ತಾರೆ ಈತನು ಕೂಡ ಅಧಿಕಾರಿ ಥರ ವರ್ತನೆ ಮಾಡ್ತಾ ಇದ್ದಂತೆ ಸದ್ಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇನ್ನು ಯಾರ್ಯಾರಿಗೆ ಮೋಸ ಮಾಡಿದ್ದಾನೆ ಏನು ಕತೆ ಈತನ ಹಿನ್ನೆಲೆ ಏನು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ವೆಂಕಟೇಶ್ ಎಂಬುವರು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ 11 ಕೋಟಿಗೂ ಅಧಿಕ ಹಣ ವಸೂಲಾತಿ ಮಾಡಿ ವಂಚಿಸಿರುತ್ತಾರೆ ಇದರ ಬಗ್ಗೆ ಅಬಕಾರಿ ಇಲಾಖೆಯಲ್ಲಿ ಇತರೆ ಕಡೆ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಜನಗಳನ್ನು ನಂಬಿಸಿ ಹಣ ವಂಚಿಸಿದ ಬಗ್ಗೆ ನಮ್ಗೆ ಬೇಕಾದವರೊಬ್ಬರು ಪೂರ್ವ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಆವಾಗ ನಮಗೆ ಗೊತ್ತಾಯ್ತದೆ ಇವನು ವಂಚಿಸಿರೋದು 11 ಕೋಟಿ ಅಂದ್ಬಿಟ್ಟು ಅದರಲ್ಲಿ ನಮ್ಮ ಸ್ನೇಹಿತರ ಮಗ ಒಬ್ಬ ಸುನೀಲ್ ಅಂದ್ಬಿಟ್ಟು ಮೈಸೂರಿನವ್ರಿಗೆ 20 ಲಕ್ಷ ರೂಪಾಯಿ ವಂಚಿಸಿರ್ತಾರೆ ಅದರಲ್ಲಿ 10 ಲಕ್ಷ ಕೊಟ್ಟು 10 ಲಕ್ಷಕ್ಕೆ ಚೆಕ್ ಕೊಟ್ಟು 10 ಲಕ್ಷ ಚೆಕ್ಕು ಬೋನ್ಸ್ ಆಗಿರ್ತದೆ ಈಗ ಹಾಲಿ ವಾಸ ತಾವರೆಕೆರೆ 6ನೇ ಕ್ರಾಸಲ್ಲಿ ವಾಸವಾಗಿರ್ತಾರೆ ಇವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ FIR ದಾಖಲು ಮಾಡಿದ್ರೆ ಇವ್ರ ವಿರುದ್ಧ ಬರೀ NCR ಮಾಡ್ತಾರೆ ಏನಕ್ಕೆಂದರೆ ಈ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ASI ಚಿಕ್ಕಯ್ಯ ಮತ್ತು ಸೆಂಟ್ರಲ್ ಪೊಲೀಸ್ ಠಾಣೆಯ ಮುಖ್ಯಪೇದೆ ಲೋಕೇಶ್ ಅವರು ಇವರಿಗೆ ಸಾಥ್ ಕೊಡ್ತಾರೆ ಏನಕ್ಕೆ ಅಂದರೆ ನಿನ್ನ ಮನೆ ತಕ್ಕ ಯಾರೇ ಬಂದರೂ ನಮಗೆ ತಿಳಿಸು ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿರ್ತಾರೆ ಅವ್ರ ಹತ್ರ ಸುಮಾರು 35 ಲಕ್ಷಕ್ಕಿಂತ ಅಧಿಕವಾಗಿ ಹಣ ಪಡೆದು ಅವನ್ನ ರಕ್ಷಣೆ ಮಾಡ್ತಾ ಬಂದಿರ್ತಾರೆ ಇದ್ರ ಬಗ್ಗೆ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ ನಂತರ ತಕ್ಷಣ ಅವರು ಏನು ಮಾಡ್ತಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಕರ್ಕೊಬಂದು ಕೊಡುವಂತೆ ಆರೋಪಿನ ಆದೇಶ ಮಾಡಿರ್ತಾರೆ ಮತ್ತು ಈಗಲೂ ಸಹ ಅವ್ರ ವಿರುದ್ಧ ಇನ್ನೂ FIR ದಾಖಲಾಗಿರೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಆರೋಪಿ ವಿರುದ್ಧ FIR ದಾಖಲು ಮಾಡಿ 25ರಂದು ಒಬ್ಬರು ಗಾಯತ್ರಿ ಅಂತೇಳಿ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಒಂದು ದೂರನ್ನು ಸಲ್ಲಿಸ್ತಾರೆ ಆ ದೂರಿನಲ್ಲಿ ಒಬ್ಬ ವೆಂಕಟೇಶ್ ಬಿನ್ ಚಿಕ್ಕಹೊಣ್ಣಯ್ಯ ಅಂತೇಳಿ ಹಣಿಯಂಬಾಡಿ ಗ್ರಾಮದವನು ಈತ
ತನ್ನ ಮಗ ಕಿರಣ್ ಮತ್ತು ಆತನ ಪರಿಚಯ ಇರುವ ಇತರ ವ್ಯಕ್ತಿಗಳಿಗೆ ಅಬಕಾರಿ ಇಲಾಖೆಯಲ್ಲಿ ಚಾಲಕ ಹುದ್ದೆಯನ್ನು ಕೊಡಿಸುತ್ತೇನೆ ಅಂತ ಹೇಳಿ ಅವ್ರ ಕಡೆಯಿಂದ ಸುಮಾರು 14 ಲಕ್ಷ ರೂಪಾಯಿ ದುಡ್ಡನ್ನು ಇಸಿದುಕೊಂಡು ನಂತರದ ದಿನಗಳಲ್ಲಿ ಯಾವುದೇ ಅವರಿಗೆ ನೌಕರಿಯನ್ನು ಸಹಿತ ಕೊಡದೆ ಮತ್ತು ಹಣವನ್ನು ವಾಪಸ್ ನೀಡದೆ ನಂಬಿಕೆ ದ್ರೋಹ ಮಾಡಿ ಮೋಸದಿಂದ ಹಣವನ್ನು ತಮ್ಮಿಂದ ವಸೂಲಿ ಮಾಡಿರ್ತಾರೆ ಮತ್ತು ಅದರಿಂದ ತಮಗೆ ಮೋಸ ಆಗಿದೆ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಅದೇ ರೀತಿ ಇನ್ನೊಂದು ದೂರು ಒಬ್ಬರು ನೇತ್ರಾವತಿ ಅಂತೇಳಿ ಕೊಡ್ತಾರೆ. ಅವರಿಗೂ ಸಹಿತ ಅವರ ಮಗನಿಗೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಹುದ್ದೆಯನ್ನು ಕೊಡಿಸ್ತೀನಿ ಅಂತೇಳಿ ಅವರಿಂದ ಒಟ್ಟು 12,24,000 ದುಡ್ಡನ್ನು ವಸೂಲಿ ಮಾಡಿರ್ತಾನೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಏನು ಈತ ಆರೋಪಿ ವೆಂಕಟೇಶ್ ಇದ್ದಾನೆ, ಈತ ವಿಧಾನಸೌಧದಲ್ಲಿ ತಾನು CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಭಾಳ ಅಧಿಕಾರಿಗಳ ಮತ್ತು ಹಿರಿಯ ರಾಜಕಾರಣಿಗಳ ಪರಿಚಯ ಇದೆ, ನಾನು ನೇರ ನೇಮಕಾತಿಯಲ್ಲಿ ಸೀನಿಯರ್